ಸೊ ನನಗೆ ಸುಮಾರು 6-7 ತಿಂಗಳಿಂದ ಯೂಟ್ಯೂಬಲ್ಲಿ ಬರ್ತಾ ಇತ್ತು SVHS ಸ್ಕೂಲ್. ಈ ಸ್ಕೂಲ್ ಹೆಂಗಾದರೂ ಮಾಡಿ ಸ್ಟಾಪ್ ಮಾಡಿಸ್ಬೇಕಲ್ಲ ಅಂತ ಪ್ಲಾನ್ ಮಾಡಿದ್ದಾರೆ. ಕ್ಲೋಸ್ ಮಾಡೋಕ್ಕೆ ಸ್ಕೂಲ್ ಶಾಲೆಯನ್ನು ಪ್ಲಾನ್ ಮಾಡ್ತಾರೆ ಒಂದು 3 ಜನ, ಅವ್ರ ಹೆಸರು ಬೇಡ. ಸೊ ಹಾಗಾಗಿ ಮತ್ತೆ ಖಾಸಗಿ ಶಾಲೆಯವರಿದ್ದಾರೆ, ಮತ್ತು ನಿವೃತ್ತರಿದ್ದಾರೆ, ರಿಟೈರ್ಡ್ ಅವರು ಕೆಲವರು ಇದ್ದಾರೆ ಅಲ್ವಾ. ಮತ್ತು ಫೀಸ್ಗಳು ಖಾಸಗಿ ಶಾಲೆಗಳಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಮ್ಮಿಯಲ್ಲಿ ಉನ್ನತ ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಗ್ಲೀಷ್ ಮೀಡಿಯಮ್ನ. ತಪ್ಪೇನಿದೆ ಅದರಲ್ಲಿ? ಇದರಿಂದ ಏನು ಲಾಭ, ಏನು ಸಾಧನೆ ಮಾಡಿದ್ದಾರೆ? ಈಗ 3 ರೂಮ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಏನು ಸಾಧನೆ ಮಾಡಿದ್ದಾರೆ ನೀವು? ಬೇಕಾದಷ್ಟು ಊರಲ್ಲಿ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಹೋರಾಟ ಮಾಡಿ ತಪ್ಪೇನಿಲ್ಲ. ಈ ಶಿಕ್ಷಣ ಸಂಸ್ಥೆಗಳು ಮತ್ತು ದೇವಸ್ಥಾನಗಳ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡೋಕ್ಕೆ ಹೋಗ್ಬಾರ್ದು. 28,000 ಜನ ಸ್ಟೂಡೆಂಟ್ಸ್ ಓದಿರುವಂಥ ಶಾಲೆಯನ್ನ ಇವತ್ತು ಈ ಥರ ಗೋಳೈಕು ಅಂತದಾರಲ್ಲ, ಇದರಿಂದ ಏನು ಲಾಭ ಆಗಿದೆ ನಿಮಗೆ? ಇವ್ರ ಮಕ್ಕಳು ಫ್ಯಾಮಿಲಿ, ಆ ಮಕ್ಕಳು ಶಾಪ ಕರ್ಮ ತಿಟ್ಟೋದಿಲ್ವ ನಿಮಗೆ? ಪ್ರೌಢಶಾಲೆ ಮಕ್ಕಳು ಕೊಟ್ಬಿಟ್ಟು ಉಳಿದಿದ್ದ ರೂಮ್ಗಳನ್ನ ಬೀಗ ಹಾಕೊಳ್ಳೋದಕ್ಕಿಂತಲೂ ಯಾವ್ದಾದ್ರು ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ವಿ. ಸತತವಾಗಿ 7 ವರ್ಷದಿಂದ ಕೊಡ್ತಾ ಇದ್ವಿ. ಕಮ್ಮಿ ಫೀಸಲ್ಲಿ ನಡೀತಾ ಇದೆ. ಅದನ್ನು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅಂತ ನಮ್ಮ ಅಧ್ಯಕ್ಷರು ಪ್ಲಾನ್ ಮಾಡಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಆರೋಪಗಳೇನಿದೆ, ತಿಂದ್ಬಿಟ್ಟಿದ್ದಾರೆ, ದುಡ್ಡು ತಿಂದಿದ್ದಾರೆ, ಅದು ಇದು ಅಂತ ಏನೇನೋ ಬಂದಿದೆ. ಎಲ್ಲ ಅಂಥದ್ದೇನಿಲ್ಲ, ಎಲ್ಲ ಲೆಕ್ಕಗಳೆಲ್ಲ ನೋಡಿದ್ವಿ ನಾವು. ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆಯಿಂದ ನಾನು ಲೆಕ್ಕ ಎಲ್ಲ ನೋಡಿದ್ದೀನಿ, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಅಡಚಣೆಗಳು ಇದೆ, ಅದು ಸರಿಪಡಿಸ್ಕೊಡ್ತೀವಿ. ನನ್ನ ಸಪೋರ್ಟ್ ಅವ್ರಿಗೆ. ಇದು ಆಕ್ಚುಲಿ ನಮ್ಮ DDP ಅವರು ಬರ್ಕೊಟ್ಟಿದ್ದಾರೆ. ಇದು ಖಾಸಗಿ ಸುತ್ತು ಅಂತ ಸೈನ್ ಮಾಡಿಕೊಟ್ಟಿದ್ದಾರೆ. ಈಗ ತಹಸೀಲ್ದಾರ್ ಮೇಡಮ್ ಅವರು ಬರ್ಕೊಟ್ಟಿದ್ದಾರೆ ಖಾಸಗಿ ಸುತ್ತು ಅಂತ ಹೇಳಿ. ತಹಸೀಲ್ದಾರ್ ಅವರು, ನಮ್ಮ ಮುಳಬಾಗಿಲು ತಾಲೂಕು ತಹಸೀಲ್ದಾರ್ ಅವರು. ಇದು PO ಖಾಸಗಿ ಸುತ್ತು ಅಂತ ಇದೆ ಅಲ್ಲ. ಮತ್ತೆ ಪಾಣೆಯಲ್ಲೂ ಇದೆ, ಪ್ರೆಸೆಂಟ್ ಪಾಣೆಯಲ್ಲಿ ಚೆಕ್ ಮಾಡ್ಬೋದು. ಯಾವುದೇ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಈ ಸ್ಕೂಲ್ ಬಗ್ಗೆ ಎಲ್ಲ ಆಗ್ಲಿ, ಕೆಟ್ಟದಾಗ ಮಾತಾಡೋದಾಗ್ಲಿ, ಇನ್ನೊಂದಾಗ್ಲಿ ಅನ್ನೋ ಮಾಡಕ್ ಹೋದ್ರೆ ಕಾನೂನು ಎದುರಿಸಬೇಕಾಗತ್ತೆ. ಆಲ್ರೆಡಿ ಇದರಿಂದ ಏನು ಪತ್ರಿಕಾಗೋಷ್ಠಿ ಮಾಡಿ ನಾವೇನು ಹೀರೋ ಆಗ್ಬೇಕು ಅಂತ ಮಾಡ್ತಾರಲ್ಲ, ನಿಜ ಸತ್ಯ ಗೆಲ್ಲಬೇಕು, ಪ್ರಾಮಾಣಿಕತೆ ಗೆಲ್ಲಬೇಕು ಅನ್ನೋ ಒಂದು ಪತ್ರಿಕಾಗೋಷ್ಠಿ ಅಷ್ಟೇ ಬಿಟ್ಟು ಇಲ್ಲಿ ಹೀರೋಗಳಾಗ ವಾಸ್ತವಾಂಶ ನಿಜ ಗೊತ್ತಾಗಬೇಕು ಜನಕ್ಕೆ ಮನ್ನಾ ಮಾಡಬೇಡಿ, ಕೂತಿಗಳು ಮಾಡಬೇಡಿ. ಜನಗಳಿಗೆ 2005ರಲ್ಲಿ 3 ರೂಮ್ಗಳನ್ನ ಆಗಿನ ಶಾಸಕರ ಅನುದಾನದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಒಂದು ಆರೋಪ ಮಾಡ್ತಾ ಇದ್ದಾರೆ. ಆ 3 ರೂಮ್ಗಳಲ್ಲೂ ಕೂಡ ನಾವು ಯಾವುದೇ ಆಗ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನ ನಾವು ನಡೆಸ್ತಾ ಇಲ್ಲ ಸರ್. ಅದೆಲ್ಲ ಕೂಡ ಎಲ್ಲಾ ಅಧಿಕಾರಿಗಳು, ತಹಸೀಲ್ದಾರರು, DDP ಅವರು, BO ಅವರು ಬಂದು ಖುದ್ದು ಪ್ರಶ್ನೆ ಮಾಡಿ ಹೇಳಿದ್ದಾರೆ. ಇವ್ರಿಗೇನು ನಮಸ್ಕಾರ, ಗಣೇಶ್ ಅಂತ, ಇದೇ ಊರಿನ ಗ್ರಾಮಸ್ಥನು. ನಾನು ಒಂದು 27 ವರ್ಷದಿಂದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ TV ಚಾನಲಲ್ಲಿ ಕೆಲಸದಲ್ಲಿದ್ದೀನಿ ಪ್ರೆಸೆಂಟ್. ಸೊ ನನಗೆ ಸುಮಾರು 6-7 ತಿಂಗಳಿಂದ ಯೂಟ್ಯೂಬಲ್ಲಿ ಬರ್ತಾ ಇತ್ತು SVHS ಸ್ಕೂಲ್. ಏನಪ್ಪ ಅಂತ ನಾನು ನೋಡಿದೆ. ನಾನು ನಂಬಿದೆ, ಆಕ್ಚುಲಿ ನಂಬಿ ಇದೇನು ಇದು ಚೆಕ್ ಮಾಡ್ಬೇಕಲ್ಲ ಅಂತ ಪರಿಶೀಲನೆ ಮಾಡಕ್ ಹೋದೆ. ಆದ್ರೆ ಈ ಸ್ಕೂಲು ಸುಮಾರು 62 ವರ್ಷಗಳ ಇತಿಹಾಸ ಇದೆ. SVHS ಅಂದ್ರೆ ಒಂದು ಬ್ರ್ಯಾಂಡ್, ಅಂದ್ರೆ ಸ್ವಾಭಿಮಾನ ನಮ್ಮ ನಂಗ್ಲಿಗೆ, ಜನಕ್ಕೆ. ಇಂಥ ಸ್ಕೂಲ್ ಏನು ಇಷ್ಟೊಂದು ಅಪಪ್ರಚಾರ ಆಗ್ತಾ ಇದೆಯಲ್ಲ, ಏನಿದು ಅಂತ ಪರಿಶೀಲನೆ ಮಾಡಿದ್ವಿ. ಒಂದು 15 ತಿಂಗಳಾಯ್ತು ಆಲ್ಮೋಸ್ಟ್ ಪರಿಶೀಲನೆ ಮಾಡಿ. ಅಷ್ಟರೊಳಗೆ ನನಗೆ ಇಲ್ಲಿ 42 ವರ್ಷಗಳ ನಂತರ ನಮ್ಮ ತಾತ ಅವರು ದಾನ ಮಾಡಾದ್ಮೇಲೆ ನಮ್ಮ ಕುಟುಂಬಕ್ಕೆ ನನ್ನ ನಿರ್ದೇಶಕರಾಗಿ ಮಾಡೋದಕ್ಕೆ ಈಗಿನ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಮತ್ತೆ ಆಡಳಿತ ಮಂಡಳಿಯವರು ನಿರ್ದೇಶಕರಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ನೋಡಿದೆ, ಚೆಕ್ ಮಾಡಿದೆ, ಇದೆಲ್ಲ ಪರಿಶೀಲನೆ ಮಾಡಾದ್ಮೇಲೆ ಏನ್ ನಡೀತಾ ಇದೆ. ಸಹಜವಾಗಿ ಯೂಟ್ಯೂಬಲ್ಲಿ ಬಂದ್ರೆ ಎಲ್ಲರೂ ನಂಬ್ತಾರೆ. ನಾನು ಸಡನ್ ಆಗಿ ನಂಬಿದಲ್ವಾ, ನಂಬಲೇಬೇಕು. ಸೊ ಹಾಗಾಗಿ ನಂಬಿದೆ. ಸ್ವಲ್ಪ ಪರಿಶೀಲನೆ ಮಾಡಕ್ಕೆ ನೋಡಿದೆ. ಎಲ್ಲ ಪರಿಶೀಲನೆ ಮಾಡಿದಾಗ ಇವರಲ್ಲಿ ಸುಮಾರು 7 ತಿಂಗಳಿಂದ ಹಿಂದೆಗಡೆ ಪ್ಲಾನ್ ಮಾಡಿದ್ದಾರೆ. ಒಂದ್ ಹತ್ರ ಮಂಗಳೂರಲ್ಲಿ ಪಶ್ಚಿಮದ ಕಡೆ ಪ್ಲಾನ್ ಮಾಡಿ ಒಂದು 3 ಜನ ಈ ಸ್ಕೂಲ್ ಹೆಂಗಾದ್ರೂ ಮಾಡಿ ಸ್ಟಾಪ್ ಮಾಡಿಸ್ಬೇಕಲ್ಲ ಅಂತ ಪ್ಲಾನ್ ಮಾಡಿದ್ದಾರೆ. ಹಿಂಗೆ ಕಾನೂನುವಾಗಿ ಮತ್ತೆ ಕಾನೂನು ರೀತಿಯಲ್ಲಾಗ್ಲಿ ಬೇರೆ ರೀತಿಯಲ್ಲಾಗ್ಲಿ ಇದನ್ನು ಹೆಂಗ್ ಹೊಡಿಬೇಕು ಅಂತ ಬಿಟ್ಟು ಕ್ಲೋಸ್ ಮಾಡೋಕ್ಕೆ ಸ್ಕೂಲ್ ಶಾಲೆಯನ್ನ ಪ್ಲಾನ್ ಮಾಡ್ತಾರೆ. ಒಂದು 3 ಜನ, ಅವ್ರ ಹೆಸರು ಬೇಡ. ಸೊ ಹಾಗಾಗಿ ಪ್ಲಾನ್ ಮಾಡಾದ್ಮೇಲೆ ಅದನ್ನ ಇನ್ನೊಬ್ಬ ವ್ಯಕ್ತಿ ಅದಕ್ಕೆ ಜೀವ ಕೊಡ್ತಾರೆ, ಒಬ್ಬ ವ್ಯಕ್ತಿ, ಅದು ನಮ್ಮೂರಿನವರು. ಸೊ ಈಗ ಮಾಡ್ಕೊಂಡು ಈ ಶಾಲೆಯನ್ನ
ಎಲ್ಲರೂ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಹೊಸ ಹೊಸ ರೀತಿಯಲ್ಲಿ ಕಾನೂನು ಸಂಬಂಧಪಟ್ಟಂಥ ವಿಚಾರಗಳನ್ನು ತೆಗೆದು ಶಾಲೆಗೆ ಮಾನಸಿಕವಾಗಿ ಕಿರುಕುಳ, ದ್ವೇಷ, ದಬ್ಬಾಳಿಕೆ, ದೌರ್ಜನ್ಯ ಮಾಡಿ ಒಂದು 6 ತಿಂಗಳಿಂದ ಮಾಡ್ತಾ ಇದ್ದಾರೆ ಇದನ್ನು. ಸೊ ಇದರಲ್ಲಿ ಯಾರು ಪಾಲ್ಗೊಂಡಿದ್ದಾರೆ ಅಂದರೆ ನಮಗೆ ಗೊತ್ತಿರೋ ಇನ್ಫಾರ್ಮೇಶನ್ ಸರ್ಕಾರಿ ಶಿಕ್ಷಕರಿದ್ದಾರೆ, ಮತ್ತೆ ಖಾಸಗಿ ಶಾಲೆಯವರಿದ್ದಾರೆ, ಮತ್ತೆ ನಿವೃತ್ತರಿದ್ದಾರೆ, ರಿಟೈರ್ಡ್ ಅವರು ಕೆಲವರು ಇದ್ದಾರೆ, ಮತ್ತೆ ಸಾಮಾಜಿಕ ಕಳಕಳಿಗಿರುವಂಥ ವ್ಯಕ್ತಿಗಳಿದ್ದಾರೆ. ಸೊ ಅವರು ಅಜೆಂಡಾ ಏನಂತ ಹೇಳಿದ್ರೆ ಇಂಗ್ಲಿಷ್ ಮೀಡಿಯಂ ಇಲ್ಲಾಗಿದೆ. ಆಕ್ಚುಲಿ 62 ವರ್ಷದಿಂದ ನಡೀತಾ ಇರೋ ಸ್ಕೂಲು ಸಡನ್ ಆಗಿ ಬದಲಾವಣೆ ಬೇಕಲ್ವಾ? ಬದಲಾದ ಕಾಲಘಟ್ಟದಲ್ಲಿ ಕನ್ನಡ ಮೀಡಿಯಂ ಇರುತ್ತೆ, ಆದ್ರೂ ಜೊತೆಗೆ ಇಂಗ್ಲಿಷ್ ಮೀಡಿಯಂ ಸೇರಿಸ್ಬೇಕಾಗುತ್ತೆ. ಎಲ್ಲರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ಬೇಕಲ್ಲ, ಬೇಕಲ್ಲ ಇಂಗ್ಲಿಷ್ ಮೀಡಿಯಂ ಅನ್ನು ಲೈಫಲ್ಲಿ. ಸೊ ಹಂಗಾಗಿ ಇಂಗ್ಲಿಷ್ ಮೀಡಿಯಂ ಓಪನ್ ಮಾಡಿದ್ದಾರೆ ಕಳೆದ 6 ವರ್ಷದಿಂದ ನಡೀತಾ ಇದೆ. ಸೊ ನಡೀತಾ ಇದ್ರೂ ಸಹ ಅವ್ರಿಗೇನಂದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂನ ಕ್ಲೋಸ್ ಮಾಡಬೇಕು ಅಂತ ಟಾರ್ಗೆಟ್. ಆ ಇಂಗ್ಲಿಷ್ ಮೀಡಿಯಂನ ಬಿಲ್ಡಿಂಗ್ ಬಂದಿಲ್ಲಿ ಇನ್ಫೋಸಿಸ್ ಸುಧಾಮೂರ್ತಿ ಅವರು ಕಟ್ಸ್ಕೊಟ್ಟಿದ್ದಾರೆ. ಏನು ಬಡವರ ಮಕ್ಕಳಿಗೋಸ್ಕರ ಅಂತ ಕಟ್ಸ್ಕೊಟ್ಟರು. ಓಕೆ, ಬಡವರ ಮಕ್ಕಳಿಗೋಸ್ಕರ ಕನ್ನಡ ಮೀಡಿಯಂ ಓದುವಂತ ಶಾಲಾ ಮಕ್ಕಳಿಗೆ ಈ ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಅದು ಇಂಗ್ಲಿಷ್ ಮೀಡಿಯಂ ನಡೀತಾ ಇದೆ. ಅಂದ್ರೆ ಇಲ್ಲಿ ಬಡ ಮಕ್ಕಳು ಮಾತ್ರ ಓದ್ಬೇಕಾ ಇಂಗ್ಲಿಷ್ ಮೀಡಿಯಮು? ಈ ಸ್ಕೂಲಲ್ಲಿ ಕೂಲಿ ಕಾರ್ಮಿಕರ ಮಕ್ಕಳಿದ್ದಾರೆ, ಬಡವ್ರ ಮಕ್ಕಳಿದ್ದಾರೆ, ರೈತರ ಮಕ್ಕಳಿದ್ದಾರೆ, ಎಷ್ಟೋ ಜನರ ಬಡವರು ಮಕ್ಕಳಿದ್ದಾರೆ ಇಲ್ಲಿ ನಾನಾ ರೀತಿಯಲ್ಲಿ ಅಲ್ವಾ? ಓದ್ಬಾರ್ದು ಇಂಗ್ಲಿಷ್ ಮೀಡಿಯಮು ಕಮ್ಮಿ ಫೀಸಲ್ಲಿ? ನೀವು ಹೇಳಿ, ಕಮ್ಮಿ ಫೀಸಲ್ಲಿ ಇಂಗ್ಲಿಷ್ ಮೀಡಿಯಂ ಓದ್ಬಾರ್ದಾ ಅಲ್ವಾ? ಇಲ್ಲಿ ಫೀಸ್ಗಳು ಖಾಸಗಿ ಶಾಲೆಗಳು ಜಾಸ್ತಿ ಇದೆ, ಇಲ್ಲಿ ಕಮ್ಮಿಯಲ್ಲಿ ಉನ್ನತ ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಗ್ಲಿಷ್ ಮೀಡಿಯಂನ. ತಪ್ಪೇನಿದೆ ಅದರಲ್ಲಿ? ಅದಕ್ಕೆ ದೂರ ಕೊಡೋದೇನು, ಅದನ್ನು ಕ್ಲೋಸ್ ಮಾಡೋದೇನು ಅಗತ್ಯ ಏನಿದೆ ಅಲ್ವಾ? ತಪ್ಪಲ್ವಾ ಇದು? ಅನ್ಯಾಯ ಅಲ್ವಾ? ಯಾರು ಹೇಳೋರು ಕೇಳೋರು ಇಲ್ಲ ಯಾರು? ಇದರಿಂದ ಏನ್ ಲಾಭ, ಏನ್ ಸಾಧನೆ ಮಾಡಿದ್ದಾರೆ? ಈಗ 3 ರೂಮ್ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ನೀವು? ಶಾಲೆ ಪರ್ಪಸ್ ಆಗಲ್ಲ ಕಟ್ಸ್ಕೊಟ್ರು ಸುಧಾಮೂರ್ತಿ ಮೇಡಮ್ ಅವರು. ಅದು ಇಂಗ್ಲಿಷ್ ಮೀಡಿಯಂ ಆಗಲಿ, ತೆಲುಗು ಆಗಲಿ, ಹಿಂದಿ ಆಗಲಿ, ಉರ್ದು ಆಗಲಿ, ಯಾವ್ದನ್ನ ಆಗಲಿ ಶಾಲೆನೇ ಅಲ್ವಾ? ಅನೈತಿಕ ಚಟುವಟಿಕೆಗಳು ಏನ್ ನಡೀತಾ ಇದೆ ಅಲ್ಲಿ ಚೆಕ್ ಮಾಡಿ. ಸಾರ್ ಅವರನ್ನು ಸ್ಟೋರಿ ಮಾಡಿದ್ದಾರೆ. ಆಕ್ಚುಲಿ ಒಳ್ಳೆ ಸ್ಟೋರಿ ಮಾಡಿದ್ರು, ನಾನು ಗಮನಿಸಲಿಲ್ಲ, ನನ್ನ ರಾತ್ರಿ ನೋಡಿದೆ ನಾನು. ಒಳ್ಳೆ ಸ್ಟೋರಿ ಮಾಡಿದ್ದಾರೆ. ಸೊ ಈ ತರ ಇದ್ದಾಗ ಇದಕ್ಕೆ ಯಾಕೆ ಇಷ್ಟೊಂದು ದ್ವೇಷ ಸಂಸ್ಥೆ ಮೇಲೆ? ಏನು ಇದರಿಂದ ನಿಮ್ಗೆ ಏನ್ ಲಾಭ? ಬೇಕಾದಷ್ಟು ಊರಲ್ಲಿ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಹೋರಾಟ ಮಾಡಿ ತಪ್ಪೇನಿಲ್ಲ. ಈ ಶಿಕ್ಷಣ ಸಂಸ್ಥೆಗಳು ಮತ್ತೆ ದೇವಸ್ಥಾನಗಳ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡಕ್ ಹೋಗ್ಬಾರ್ದು, ಬಹಳ ತಪ್ಪಿದು. ನಿಮ್ಗೆ ಯಾರು ಕರೆಕ್ಟ್ ಆಗಿ ಹೇಳೋರು ಇಲ್ವಾ? ಇಲ್ಲ ಅಂತ ಹೇಳಿ ಮಾಡ್ಸೋಣ, ವ್ಯವಸ್ಥೆ ಮಾಡಿಸ್ತೀನಿ. ಅದನ್ನ ಬಿಟ್ಟು ಬೇಕಾಪಟ್ಟೆ ಮಾತಾಡೋದು, ಬೇಕಾಪಟ್ಟೆ ಹೇಳೋದು ಏನಿದೆಲ್ಲ ಊರಲ್ಲಿ? ಬೆಳಗ್ಗೆ ಎದ್ರೆ ಮುಖ ನೋಡ್ಕೋಬೇಕಲ್ಲ ಊರಲ್ಲಿ. ಈ ತರ ಸಂಸ್ಥೆಗೆ ಹಾಳು ಮಾಡಿ ಮುಖ ನೋಡಕ್ಕಾಗತ್ತಾ, ಮಾತಾಡ್ಸಕ್ಕಾಗತ್ತಾ ಯಾರನ್ನಾಗ್ಲಿ? ಇಷ್ಟು ದೊಡ್ಡ ಬ್ರಾಂಡ್ ಇದೆ SVHS, 28,000 ಜನ ಸ್ಟೂಡೆಂಟ್ಸ್ ಓದಿರುವಂತ ಶಾಲೆಯನ್ನ ಇವತ್ತು ಈ ತರ ಗೋಳೆ ಕುಂತದ್ರಲ್ಲ, ಇದರಿಂದ ಏನ್ ಲಾಭ ಆಗಿದೆ ನಿಮ್ಗೆ? ಸರಿ, ಕ್ಲೋಸ್ ಮಾಡಿದ್ರೆ ಇಂಗ್ಲಿಷ್ ಮೀಡಿಯಂ, ಖಾಸಗಿ ಶಾಲೆಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಫೀಸ್ ಜಾಸ್ತಿ ಆಗುತ್ತೆ. ಓಕೆ, ಈ ಮಕ್ಕಳು ಸ್ಟ್ರೆಂತ್ ಕಮ್ಮಿ ಆಗುತ್ತೆ. ಇವು ಮಕ್ಕಳು ಫ್ಯಾಮಿಲಿ, ಆ ಮಕ್ಕಳು ಶಾಪ ಕರ್ಮ ತಿಟ್ಟೋದಿಲ್ವ ನಿಮ್ಗೆ? ನಾನಿಲ್ವ ನಿಮ್ಗೆ? ಒಂದು ಊರಲ್ಲಿ ಇರೋರು ಇದೆಲ್ಲ ಮಾಡ್ಬೋದಾ? ಅಂದ್ರೆ ಬಡವ್ರ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಓದ್ಬಾರ್ದಾ? ಕಾರ್ಮಿಕರ ಮಕ್ಕಳು ಓದ್ಬಾರ್ದು ಯಾರು ಕಮ್ಮಿ ಫೀಸಲ್ಲಿ ಇಂಗ್ಲಿಷ್ ಮೀಡಿಯಂ? ಒಳ್ಳೆ ಸ್ಕೂಲ್ ಬೇಡವಾ? ಒಳ್ಳೆ ರೂಮ್ಸ್ ಬೇಡ ಅವ್ರಿಗೆ? ಪಾಪ ತಪ್ಪೇನಿದೆ ಇದರಲ್ಲಿ, ಇನ್ವೆಸ್ಟಿಗೇಷನ್ ಮಾಡಿ. ಸರ್ಕಾರಿ ಜಾಗಕ್ಕೆ ಸಂಬಂಧಪಟ್ಟಿದ್ದು ಸರ್ಕಾರಿ ಶಾಲೆ ಖಾಸಗಿ ಶಾಲೆಯ ರೀತಿ ಇದನ್ನ ಇದು ಮಾಡಿದ್ರೆ ಅವರ ವಾದನೆ ಇರೋದು ನಿಜ. ಅದಕ್ಕೆ ಸರ್ಕಾರಿ ಇನ್ಫೋಸಿಸ್ ಇವರು ಕೂಡ ಕೇವಲ ಸರ್ಕಾರಿ ಶಾಲೆಗೆ ಕಟ್ಟಿಸಿದ್ದಾರೆ ಅಂತ ಕೆಲವು ಇದನ್ನ ತೋರಿಸಿದ್ರು. ಅದಕ್ಕೆ ಇದಕ್ಕೆ ವಿದ್ಯಾಸಂಸ್ಥೆ ನಡೆಸ್ತಾ ಇರೋದು ಕಡಿಮೆ ಶಾಲೆ. ಅವರ ವಾದನೆ ಏನು, ನೀವು ಶಾಲೆ ನಡೆಸಬಾರ್ದು, ಇನ್ನೊಂದು ಶಾಲೆ ಇದು ಮಾಡಬಹುದು ಅಂತ ವಾದನೆ ಇಲ್ಲ. ಒಂದು ಸರ್ಕಾರಿ ಇದರಲ್ಲಿ ಸರ್ಕಾರಿ ಜಾಗಕ್ಕೆ ಕೊಟ್ಟಿರಂತ ಬಡ ವಿದ್ಯಾರ್ಥಿಗಳು ಓದುವಂತ ಇದರಲ್ಲಿ ನೀವು ಖಾಸಗಿ ಟೈಪಲ್ಲಿ ಮಾಡಿದ್ದೀರಾ, ಅದರಲ್ಲಿ ದುಡ್ಡನ್ನ ನೀವು ವಸೂಲಿ ಮಾಡ್ತಾ ಇದ್ದೀರಾ ಅಂತ ಅವ್ರ ವಾದನೆ. ಒಳ್ಳೆ ಪ್ರಶ್ನೆ. ಒಂದು ನಿಮಿಷ, ಅದಕ್ಕೆ ನಾನು ಸ್ಪಷ್ಟನೆ ಕೊಡೋದಕ್ಕೆ ತಮ್ಗೆಲ್ಲ ಕೂಡ ಇದು ಮಾಡ್ತಾ ಇದ್ದೀನಿ. ಒಂದೇ ಒಂದು ಸರ್, ಇದು ಏನು ಅಂತ ಹೇಳಿದ್ರೆ
ನೀವೇನು ಹೇಳಿದ್ರಿ ಸರ್ ತಿಳ್ಕೊಂಡ್ರಿ ಸರ್? ಅವರು ಖಾಸಗಿ ಶಾಲೆಯಿಂದ ಇದನ್ನೇನಂದ್ರಿ? ಇದು ಸರ್ಕಾರಿ ಕಟ್ಸ್ಕೊಟ್ಟಿರೋದು ಮತ್ತೆ ಸುಧಾ ಇವರು ಮಾಡಿರೋದು ಸರ್ಕಾರಿಗೆ ಇದು ಮಾಡಿರೋದು. ನೋಡಿ ಸರ್, ಇದು SVV ರೂರಲ್ ಎಜುಕೇಶನ್ ಸೊಸೈಟಿ ಅಂತ. ಈ ಜಾಗದ ಮಾಲೀಕತ್ರು ಕೂಡ SVV ರೂರಲ್ ಎಜುಕೇಶನ್ ಸೊಸೈಟಿ ಮಾತ್ರ. ಸರ್ಕಾರದಿಂದ ಹೈಸ್ಕೂಲ್ಗೆ ಅನುದಾನ ಬರ್ತಾ ಇದೆ, ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ ಆಗಿದ್ದಾರೆ. ಸುಧಾ ಮೇಡಮ್ ಮೂರ್ತಿ ಅವರು ಈ 10 ರೂಮನ್ನ ಸರ್ಕಾರಿ ಹೈಸ್ಕೂಲ್ಗೆ ಕಟ್ಸ್ಕೊಟ್ಟಿದ್ದಾರೆ. ಇಲ್ಲೇನಾಯ್ತು ಅಂತ ಹೇಳಿದ್ರೆ ಸರ್, ಅವರೊಂದು ಕಟ್ಸ್ಕೊಟ್ಟಿದ ಮೇಲೆ ಕೂಡ ನಾನು ಮೊದಲೇ ಹೇಳಿದ್ದೆ, ಕನ್ನಡ ಮೀಡಿಯಂ ಅಲ್ಲಿ ಸ್ಟ್ರೆಂತ್ 200 ಇದೆ. ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ಒಂದು 5 ರೂಮ್ಗಳು ಕೊಠಡಿಗಳು ಬೇಕಾಗಿತ್ತು, ಆಫೀಸ್ ರೂಮ್ ಇತ್ತು, ಇದಿತ್ತು. ಪ್ರಥಮ ಆದ್ಯತೆಯ ಮೇರೆಗಾಗಿ ಯಾರಾದರೂ ಆಗಿರ್ಲಿ ಸರ್, ಯಾರಾದರೂ ಆಗಿರ್ಲಿ, ಇದ್ರ ಮೇಲೆ ಏನ್ ಮಾಡ್ತಾ ಇದ್ರು ಅದೆಲ್ಲರೂ ಕೂಡ ಅವ್ರನ್ನೇ ಕೇಳಿ ಕೊಡ್ಬೇಕಾದ್ರೆ ಪ್ರಥಮ ಆದ್ಯತೆ ನಾವು ಏನಾದರೂ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ಕಾರಿ ಇದು ನಮ್ಮ SVV ಪ್ರೌಢಶಾಲೆ ಮಕ್ಕಳಿಗೆ ಮಾತ್ರ ಕೊಟ್ಟಿದ್ವಿ. ಪ್ರೌಢಶಾಲೆ ಮಕ್ಕಳು ಕೊಟ್ಬಿಟ್ಟು ಉಳಿದಿದ್ದ ರೂಮ್ಗಳನ್ನ ಬೀಗ ಹಾಕೊಳ್ಳೋದಕ್ಕಿಂತಲೂ ಯಾವ್ದಾದ್ರು ಎಜುಕೇಶನ್ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಡ್ತಾ ಇದ್ವಿ. ಸತತವಾಗಿ 7 ವರ್ಷದಿಂದ ಕೊಡ್ತಾ ಇದ್ವಿ. 7 ವರ್ಷಗಳಿಂದ ಇರೋದು ಈ ವರ್ಷ ಯಾಕೆ ಬಂತು ಅನ್ನೋದು ಒಂದು ಪ್ರಶ್ನೆ ಬಂತು. ಬಂದಾದ್ಮೇಲೆ ನಾವು ಸ್ವಲ್ಪ ಸರ್ಚ್ ಮಾಡಿದ್ವಿ. ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ. ನಾವು ಕೆಲವು ಜೊತೆ ಈ ಖಾಸಗಿ ಸಂಸ್ಥೆಗಳನ್ನ ಅವರಿಗೆ ಹೋಗಿರೋದನ್ನ ನಾವು ಕೂಡ ಸ್ವಲ್ಪ ವಾಸ್ತವಾಂಶದಿಂದ ನಾವು ಕಂಡಿದ್ದೀವಿ ಸರ್. ಈಗ ನಡೀತಾ ಇರೋದು ಎಲ್ಲೋ ಒಂದು ಕಡೆ ಬೇರೆ ರೀತಿ ಶಾಲೆಯನ್ನ ಏನೋ ಒಂಥರ ಅದನ್ನ ಕುಗ್ಗಿಸ್ಬೇಕು, ಆ ಶಕ್ತಿಯನ್ನು ಬೆಳಿಬಾರ್ದು ಅನ್ನೋ ಟೈಪಲ್ಲಿ ಶಕ್ತಿಗಳು ಒಂದು ಇದಾಗಿದೆ. ಅದು ನಮಗೂ ಒಂದು ವಾಸ್ತವ ಸ್ಥಿತಿ ಅರಿವಾಗಿದೆ. ನಾನು ಹೇಳ್ತಿರೋದು ಅವರ ವಾದನೆ ಇಷ್ಟೇ. ಅವರು ಅಸ್ತ್ರ ಚಲಪತಿ ಸರ್, ನಿಮ್ಮ ಇದು ಅರ್ಥ ಆಯ್ತು, ಕ್ವಶನ್ ಅರ್ಥ ಆಯ್ತು. ಅವ್ರ ವಾದನೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಮಾಡಬಾರ್ದು ಅಂತ ಹೇಳಿದ್ರೆ ಅಧಿಕಾರಿಗಳು ಬಂದಿದ್ದಾರೆ. ಇವಾಗ ನಾವು ಪ್ರೌಢಶಾಲೆಗೆ ಮಾತ್ರ ಇದನ್ನು ನಿಲ್ಲಿಸ್ತಾ ಇದ್ವಿ. ಇನ್ನು 3 ರೂಮನ್ನ ಬೀಗ ಹಾಕ್ಬಿಟ್ಟು ಏನು ಪ್ರಯೋಜನವೇ ಇದೆ ಬೀಗ ಹಾಕ್ಬಿಟ್ಟು ಇಟ್ಟಿದೀವಿ. ಅದರಿಂದ ಅವ್ರು ಸಂತೋಷ ಪಡ್ತಾರೆ, ಸಂತೋಷ ಪಡ್ಕೊಬಹುದು. ಅದರಿಂದ ಏನಿಲ್ಲ. ಯಾಕಂತ ಹೇಳಿದ್ರೆ ಒಂದು ಬೀಗ ಹಾಕಿ ಯಾರೋ ದುಡ್ಡು ಹಾಕಿ ಕಟ್ಟಿರುವಂತ ಒಂದು ಕಟ್ಟಡದಲ್ಲಿ ಬೀಗ ಹಾಕಿ ಅದನ್ನ ಏನು ಯೂಸ್ ಇಲ್ದಿರ ಇಟ್ಕೊಳ್ಳೋದಕ್ಕಿಂತ 4 ಜನ ವಿದ್ಯಾಭ್ಯಾಸ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಟ್ಟು ಒಂದು ಇದು ಮಾಡಿದ್ವಿ. ಇವಾಗ ಅದನ್ನ ಬೇಡ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ನಮಗೆ 23 ಕೊಠಡಿಗಳಿದೆ ಸರ್. 23 ಕೊಠಡಿಗಳನ್ನು ಕೂಡ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತೇನು ಬಂದಿದ್ದಾರೆ ಫ್ಯಾಮಿಲಿ ಅವರು ಕೂಡ ಬಂದಿದ್ದಾರೆ. ಇನ್ನ ನಮಗೆ ಇಂಗ್ಲಿಷ್ ಸ್ಕೂಲ್ಗೆ ಏನಾದ್ರು ಬರ್ಬೇಕಾದ್ರೆ ಕಟ್ಟಡಗಳನ್ನು ಕಟ್ಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಹೈಸ್ಕೂಲ್ ಅಪಾಯಿಂಟ್ಮೆಂಟ್ಗಳು ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಿಮ್ಗೆ ಇವಾಗ ಎಕ್ಸ್ಪ್ರೆಸ್ ಅದನ್ನ ಮಾಡಿದ್ರೆ ನೀವು ಯಾಕೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಮುಂದಕ್ಕೆ. ನಾವೇನಾದ್ರೂ ಇವಾಗ 3 ರೂಮ್ ಕಟ್ಸ್ಕೊಡ್ತೀವಿ ಇಂಗ್ಲಿಷ್ ಮೀಡಿಯಂಗೆ ಅಂತ ಇಟ್ಕೊಳ್ಳಿ, ನೀವು ಏನ್ ಕಟ್ಟಿದ್ರಿ, ಯಾಕೆ ಕಟ್ಟಿದ್ರಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಯಾಕಂತ ಹೇಳಿದ್ರೆ ನಾವ್ ಏನಾದ್ರು ರೈತರು ಅನ್ನೋ ತರ ಕೇಳಿದ್ರೆ ನಾವೇನಾಗಲ್ಲ. 3 ರೂಮ್ ಕಟ್ಟಬೇಕು, ಅದ್ರ ಜವಾಬ್ದಾರಿ ಇದೆ. ಇವೆಲ್ಲರೂ ಕೂಡ ನಮ್ಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಆ 3 ರೂಮ್ ಕಟ್ತೀವಿ. ಕಾನ್ವೆಂಟ್ ಅನ್ನ ಕಾನ್ವೆಂಟ್ ರೀತಿಯಲ್ಲೇ ನಡೆಸ್ತೀವಿ. ಸುಧಾಮೂರ್ತಿ ಮೇಡಮ್ ಅವರು ನಮ್ಗೆ ಏನ್ ಕೊಟ್ಟಿದಾರೋ ಆ ರೂಮ್ಗಳಲ್ಲಿ ಪ್ರೌಢಶಾಲೆಗೆ ಮಾತ್ರ ನಾವು ನಿರ್ವಹಿಸ್ತಾ ಇದೀವಿ. ಪ್ರೌಢಶಾಲೆಯಲ್ಲಿ ದಾಖಲಾತಿಗಳು ಕಡಿಮೆ ಇರೋದ್ರಿಂದ 3 ರೂಮ್ಗಳನ್ನ ಇವಾಗ ಬೀಗ ಹಾಕಿ ಇಟ್ಕೊಂಡಿದೀವಿ. ನಾನು ಮೊದಲೇ ಹೇಳಿದ್ದೆ, ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಅನ್ನ ನಾನು ತರ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೊಂದು ಕಾಲಾವಕಾಶ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ನಮ್ಗೆ ಎಲ್ರಿಗೂ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಂಗ್ಲಿಷ್ ಮೀಡಿಯಂ ಅನ್ನ ಒಂದೇ ಒಂದು ನಯಾ ಪೈಸಾ ಇಲ್ದಿರ ಇರೋದು ಕನ್ನಡ ಮೀಡಿಯಂ ಮಕ್ಕಳಿಗೆ ಯಾವ ರೀತಿ ಕೊಡ್ತಾ ಇದ್ರು ಆ ರೀತಿ SVV ರೂರಲ್ ಎಜುಕೇಶನ್ ಸೊಸೈಟಿಯಲ್ಲಿ ಇಂಗ್ಲಿಷ್ ಮೀಡಿಯಂ ಅನ್ನ ಹೈಸ್ಕೂಲ್ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡೋದಕ್ಕೆ ನಾವೆಲ್ಲ ಕೂಡ ಕಾರ್ಯೋನ್ಮುಖರಾಗ್ತೀವಿ. ಅಧಿಕಾರಿಗಳು ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಬಿಲ್ಡಿಂಗ್ ಅಲ್ಲೇ ಫ್ರೀ ಎಜುಕೇಶನ್ ಅನ್ನ ಸುಧಾಮೂರ್ತಿ ಮೇಡಮ್ ಅವರು ಯಾವ ರೀತಿ ನಮ್ಮ ಇದಕ್ಕೆ ಒಂದು ಸಂಸ್ಥೆಗೆ ಇದಕ್ಕೆ ಕೊಟ್ಟಿದ್ದಾರೋ ಅದನ್ನೆಲ್ಲ ಕೂಡ ಪ್ರತಿಫಲಗಳು ಮತ್ತೆ ಮೇಡಮ್ ಅವ್ರಿಗೂ ಸಂತೋಷ ಆಗಂತ ರೀತಿಯಲ್ಲಿ ನಮ್ಮ ಸಂಸ್ಥೆಯನ್ನು ನಡೆಸಿಕೊಂಡು ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಅನ್ನ ಮಾಡ್ತೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಅನುದಾನದಲ್ಲಿ ಏನಿದೆಯೋ ಇವತ್ತು 10 ರೂಮ್ಗಳಲ್ಲಿ ಕನ್ನಡ ಮೀಡಿಯಂ ಸ್ಟ್ರೆಂತ್ ಇರೋದ್ರಿಂದ ನಾವು 3 ರೂಮ್ಗಳನ್ನು ಬಾಗಿಲು ಹಾಕೊಂಡಿದ್ದೀವಿ. ಆ ಬಾಗಿಲು ಹಾಕಿರೋದನ್ನ ತೆಗಿಬೇಕು ಅಂತ ಹೇಳಿದ್ರೆ ನಮಗೆ ಕಾಲಾವಕಾಶ ಬೇಕು. 1-2 ವರ್ಷದಲ್ಲಿ ನಾವು ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಮಾಡಿ ಎಲ್ರಿಗೂ ಇಂಗ್ಲಿಷ್ ಮೀಡಿಯಂ ಫ್ರೀ ಎಜುಕೇಶನ್ ಕೊಡೋದು ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕೆಲಸ ಮಾಡ್ತೀವಿ. ಪ್ರಶ್ನೆ ಕೇಳಿ. ಶಾಲೆಯ ಬಗ್ಗೆ ಇದು ಶಾಲೆಯ ವಾತಾವರಣ ಓಕೆ ಕೊನೆಯದಾಗಿ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಸೊ ಖಾಸಗಿ ಶಾಲೆಯವರು ಕಾಂಪಿಟೇಷನ್ ಕೊಡಿ ದಯವಿಟ್ಟು. ದ್ವೇಷ ಅಸೂಯೆಯಿಂದ ಗೆಲ್ಲಕ್ಕಾಗಲ್ಲ ಯಾರೂ ಜಗತ್ತಲ್ಲಿ. ಈಗ ನಮ್ಮ ಮಾಧ್ಯಮ ಅವಾಗ ಒಂದು ಯೂಟ್ಯೂಬ್ ಇತ್ತು ಮುಳ್ಬಾಗಿಲು ನ್ಯೂಸ್ ಅಂತ. ಈಗ ಎಷ್ಟು ಜನ ಇದೆ ಕಾಂಪಿಟೇಷನ್ನು? ಫ್ರೆಂಡ್ಲಿ ಆಗಿದ್ದಾರಲ್ಲ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ ತಾನೆ.
ಎಲ್ಲ ನ್ಯೂಸ್ ಚಾನಲ್ಗಳಾಗಿದ್ದಾವೆ. ಒಬ್ರಿಗಂತ ಒಬ್ರು ಖುಷಿಯಾಗಿ ಕೆಲಸ ಮಾಡ್ತಾರೆ, ಒಟ್ಟಿಗೆ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲ ಚಾನಲ್ನು. ಹಾಗೆಯೇ ಎಲ್ಲ ವ್ಯವಹಾರನೂ ನಮ್ಮ ದೇಶದಲ್ಲಿ ಹಿಂಗೆ ನಡೆಯೋದು. ಒಂದು ಖಾಸಗಿ ಶಾಲೆ ಇಂಗ್ಲೀಷ್ ಮೀಡಿಯಂ ಓದನ್ನು ಇದ್ರ ಮೇಲೆ ಬೀಳಕ್ಕೆ ಹೋಗ್ಬೇಡಿ. ನೀವು ಬೆಳೀರಿ, ಕಾಂಪಿಟೇಷನ್ ಕೊಡಿ, ಜಗತ್ತಲ್ಲಿ ಕಾಂಪಿಟೇಷನ್ ಕೊಡಿ. ಅದು ತಾಕತ್ತಂದರೆ ದ್ವೇಷ ಅಸೂಯೆ ಇಟ್ಕೊಂಡು ಶಾಲೆ ಮುಗಿಸಿ ನಾವು ಉದ್ಧಾರ ಆಗ್ತಾ ಅನ್ನೋದು ತಪ್ಪದು. ಸ್ಪೋರ್ಟಿವ್ ತಗೊಳ್ಳಿ, ಸ್ಪೋರ್ಟಿವ್ ಮಾಡಿ, ಒಳ್ಳೇದಾಗಲಿ, ನಾವು ಸಪೋರ್ಟ್ ಮಾಡ್ತೀವಿ. ಒಟ್ಟಿಗೆ ಒಂದು ಫ್ಯಾಮಿಲಿ ಥರ ಇರಿ. ಸೊ ಹಾಗಾಗಿ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೇನೇನೋ ಪ್ರಶ್ನೆ ಇದೆಯಾ?